ಮಲೇಕ್, ಎಷ್ಟೊತ್ತಾಗುತ್ತೆ ಇನ್ನು? ಇನ್ನೂ ಆಗಿಲ್ಲ, ತಡೀರಿ ಸರ್ ಒಂಚೂರು. ಅಯ್ಯೋ ಮಾರೆ, ಅರ್ಜೆಂಟ್ ಇದೆ, ಬೇಗ ಬಾರಪ್ಪ. ಇನ್ನೂ ಆಗಿಲ್ಲ. ಅಯ್ಯೋ ಮಲೇಕ್, 5 ನಿಮಿಷ ಆಯ್ತು ಕಣಪ್ಪ, ಇನ್ನು ಎಷ್ಟೊತ್ತಾಗುತ್ತೆ? ಸರ್ ಬೇಗ ಬಾರೋ. ಒಂಚೂರು ಇನ್ನೂ ಆಗೇ ಇಲ್ಲ. ಇವ್ರೊಂದು ಕಷ್ಟ ನಂಗೆ ಅರ್ಜೆಂಟ್. ಅಯ್ಯೋ ದೇವ್ರೆ. A few moments later. ಮಲೇಕ್, 15 ನಿಮಿಷ ಆಯ್ತು ಮಾರೆ, ಟಾಯ್ಲೆಟ್ಗೆ ಹೋಗಿ ಏನ್ ಮಾಡ್ತಿದ್ಯಾ? ಬೇಗ ಬಾರೋ, ಅರ್ಜೆಂಟ್ ಆಗಿದೆ, ತಡ್ಕೊಳಕ್ ಆಗ್ತಿಲ್ಲ. ಅಯ್ಯೋ ಸರ್ ಇರಿ ಸರ್ ಒಂಚೂರು. ಇಲ್ಲ ಇಲ್ಲಿ ನೋಡಿದ್ರೆ ಬರ್ತಾ ಇಲ್ಲ, ನೀವು ನೋಡಿದ್ರೆ ಬಿಡ್ತಾ ಇಲ್ಲ. ಏನ್ ಕಷ್ಟ ಕೊಡ್ತೀರಪ್ಪ, ಇಲ್ಲೂ ಕೂಡಕ್ ಬಿಡಲ್ಲ. ಛೇ, ಹೋಗಿ ಸರ್ ಇವಾಗ. ಅಲ್ಲ ಮಾರೆ, 15 ನಿಮಿಷ ಆಯ್ತು, ಹೋಗಿ ಏನ್ ಮಾಡ್ತಿದ್ಯಾ ಒಳಗಡೆ? ಅದ್ ಏನೋ ಗೊತ್ತಿಲ್ಲ ಸರ್, ಒಂದ್ 6 ತಿಂಗಳಿಂದ ಕಷ್ಟ ಆಗ್ತಿದೆ. ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ ಅಂತ ಸ್ಟಾರ್ಟ್ ಆಗಿದೆ. ಕರೆಕ್ಟ್ ಆಗಿ ಹೋಗ್ತಾನೆ ಇಲ್ಲ, ಕುತ್ಕೊಂಡು ಸಾಕಾಗುತ್ತೆ ನಂಗು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಒಂದ್ ಕೆಲಸ ಮಾಡು, ಡಿಯರ್ ಲೈಫ್ ಲ್ಯಾಕ್ಸೇಟಿವ್ ತಗೊಂಡ್ ಕುಡಿ, ಎಲ್ಲ ಸ್ವಚ್ಛ ಆಗುತ್ತೆ 1 ನಿಮಿಷದಲ್ಲಿ. ಡಿಯರ್ ಲೈಫ್ ಲ್ಯಾಕ್ಸೇಟಿವ್? ಡಿಯರ್ ಲೈಫ್ ಅಂದ್ರೆ ಡಿಯರ್ ಲೈಫ್ ಲ್ಯಾಕ್ಸೇಟಿವ್ ಬಗ್ಗೆ ತಿಳ್ಕೊಬೇಕಂದ್ರೆ ವಿಜಯ್ ಕುಮಾರ್ ಡಿಯರ್ ಲೈಫ್ ಅಂತ ಕೊಡು, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಸದ್ಯಕ್ಕೆ ನಂಗೆ ವಾಶ್ರೂಮ್ಗೆ ಹೋಗ್ಬಿಡು, ಅರ್ಜೆಂಟ್ ಆಗಿದೆ ನಂಗೆ. ಅಯ್ಯಯ್ಯೋ, ಡಿಯರ್ ಲೈಫ್ ಲ್ಯಾಕ್ಸೇಟಿವ್ ನೋಡೋಣ. ವಿಜಯ್ ಕುಮಾರ್ ಡಿಯರ್ ಲೈಫ್. ನಮಸ್ತೆ ಫ್ರೆಂಡ್ಸ್, ಈ ಸಮಸ್ಯೆ ನಿಮಗೂ ಕಾಡ್ತಾ ಇದೆಯಾ? ಚಿಂತೆ ಬಿಡಿ, ಈ ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್, ತುಂಬಾ ಸಿಂಪಲ್ ಸೊಲ್ಯೂಷನ್ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ವಿಡಿಯೋ ಲಾಸ್ಟ್ ತನಕ ನೋಡಿ. ನಿಮ್ಮ ಈ ಸಮಸ್ಯೆಗೆ ಸಿಂಪಲ್ ಆಗಿ ಇವತ್ತು ನಾನು ಸೊಲ್ಯೂಷನ್ ಕೊಡ್ಲಿಕ್ಕಿದ್ದೇನೆ. ಫ್ರೆಂಡ್ಸ್, ಮಾರ್ನಿಂಗ್ ಎದ್ದ ಕೂಡಲೇ ಫ್ರೆಶ್ ಅಪ್ ಆಗಿ ಬಿಟ್ವಿ ಅಂತ ಹೇಳಿದ್ರೆ, ಟಾಯ್ಲೆಟ್ಗೆಲ್ಲ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ಬಿಟ್ವಿ ಅಂತ ಹೇಳಿದ್ರೆ ಫುಲ್ ಡೇ ತುಂಬಾ ಆಕ್ಟಿವ್ ಆಗಿರುತ್ತೆ, ಮೂಡ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ತುಂಬಾ ಮಂದಿಗೆ ಬೆಳಿಗ್ಗೆ ಫ್ರೆಶ್ ಅಪ್ ಆಗುವುದು, ಈ ಟಾಯ್ಲೆಟ್ಗೆ ಹೋಗುವುದು, ಈ ಮಲ ವಿಸರ್ಜನೆ ಮಾಡುವುದು ತುಂಬಾ ಕಷ್ಟದ ಕೆಲಸವಾಗಿ ಬಿಡುತ್ತೆ. 10 ನಿಮಿಷ 15 ನಿಮಿಷ ಕೂತ್ರೂ ಕೂಡ ಸರಿಯಾಗಿ ಮಲ ವಿಸರ್ಜನೆ ಆಗುವುದಿಲ್ಲ. ಸೊ ಇದನ್ನೇ ನಾವು ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತ ಕರಿತೇವೆ. ಈ ಸರಿಯಾಗಿ ಮಲ ವಿಸರ್ಜನೆ ಆಗದೇ ಇತ್ತು ಅಂತ ಹೇಳಿದ್ರೆ ಫುಲ್ ಡೇ ಒಂಥರ ಮೂಡ್ ಔಟ್ ಆಗಿ ಬಿಡುತ್ತೆ, ಒಂದು ಹೆಲ್ದಿ ಫೀಲಿಂಗ್ಸ್ ಇರುವುದಿಲ್ಲ. ಅಂಡ್ ನಮ್ಮ ಇಂಡಿಯಾದಲ್ಲಿ 14ರಿಂದ 20% ಜನರಿಗೆ ಇವತ್ತು ಈ ಕಾನ್ಸ್ಟಿಪೇಷನ್, ಮಲಬದ್ಧತೆಯ ಸಮಸ್ಯೆ ಆಗ್ತಾ ಇದೆ. ಈಗ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಮಲಬದ್ಧತೆ ಅಂದ್ರೆ ಏನು, ವಾಟ್ ಇಸ್ ಕಾನ್ಸ್ಟಿಪೇಷನ್? ಫ್ರೆಂಡ್ಸ್, ನಾವು ತಿಂದ ಆಹಾರಗಳು ಸರಿಯಾಗಿ ಜೀರ್ಣವಾಗದೇ ಇದ್ದಾಗ ಏನ್ ತ್ಯಾಜ್ಯ ವಸ್ತುಗಳು ಉಳಿತದೆ, ಅದು ನಮ್ಮ ದೊಡ್ಡ ಕರುಳಿನಲ್ಲಿ ಒಣ ತ್ಯಾಜ್ಯವಾಗಿ, ಡ್ರೈ ವೇಸ್ಟ್ ಆಗಿ ಕನ್ವರ್ಟ್ ಆಗಿ ದೊಡ್ಡ ಕರುಳಿನಲ್ಲಿ ಕೂತು ಬಿಡುತ್ತೆ. ಇದರಿಂದ ಮಲಬದ್ಧತೆ, ಹೊಟ್ಟೆ ಉಬ್ಬುವುದು, ಅಥವಾ ಈ ಗಟ್ಟಿಯಾದ ಮಲ ವಿಸರ್ಜನೆ, ತುಂಬಾ ಹಾರ್ಡ್ ಸ್ಟೂಲ್ ಪಾಸ್ ಆಗುವುದು, ಈ ಎಲ್ಲಾ ಸಮಸ್ಯೆಗಳು ಸ್ಟಾರ್ಟ್ ಆಗಿ ಬಿಡುತ್ತೆ. ಡೈಲಿ ಸರಿಯಾಗಿ ಮಲ ವಿಸರ್ಜನೆ ಆಗದೇ ಇತ್ತು ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದಾಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ, ಒಂದು ಅನ್ಹೆಲ್ದಿ ಫೀಲಿಂಗ್ಸ್ ಇರುತ್ತೆ, ಮೂಡ್ ಔಟ್ ಆಗಿ ಬಿಡುತ್ತೆ, ಅಶಾಂತಿ ಇರುತ್ತೆ, ಏನೋ ಒಂದು ಫೀಲಿಂಗ್ಸ್, ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಹೊಟ್ಟೆ ಉಬ್ಬಿದಾಗೆ ಆಗುದು, ಈ ಎಲ್ಲಾ ಸಮಸ್ಯೆಗಳು ಒಂಥರ ನಿಮ್ದು ಮೂಡ್ ಔಟ್ ಆಗಿ ಬಿಡುತ್ತೆ ಫುಲ್ ಡೇ. ಅಂಡ್ ಸರಿಯಾಗಿ ಎವ್ರಿ ಡೇ ನಮ್ಮ ದೇಹದಿಂದ ತ್ಯಾಜ್ಯ ವಸ್ತುಗಳು ಹೊರಗಡೆ ಹೋಗದೇ ಇದ್ರೆ ಅನ್ವಾಂಟೆಡ್ ವೇಟ್ ಗೇನ್ ಕೂಡ ಆಗುತ್ತೆ. ಅನಗತ್ಯವಾಗಿ ನಿಮ್ದು ವೇಟ್ ಜಾಸ್ತಿ ಕೂಡ ಆಗಿ ಬಿಡುತ್ತೆ. ಅಂಡ್ ಸರಿಯಾಗಿ ಹಸಿವೆ ಕೂಡ ಆಗುವುದಿಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳು ಕೂಡ ಸ್ಟಾರ್ಟ್ ಆಗಿ ಬಿಡುತ್ತೆ. ಅದಕ್ಕೆ ನಾವು ನಮ್ಮ ಡಿಯರ್ ಲೈಫ್ ಕಂಪನಿಯಲ್ಲಿ ಆಯುರ್ವೇದದ ಮುಖಾಂತರ ಇದಕ್ಕೆ ಒಂದು ವಂಡರ್ಫುಲ್ ಸೊಲ್ಯೂಷನ್ ಅನ್ನು ಲಾಂಚ್ ಮಾಡಿದ್ದೇವೆ. ಆಯ್ದ ಗಿಡಮೂಲಿಕೆಗಳಿಂದ ತಯಾರಾಗಿರುವಂತಹ ಒಂದು ಪರಿಣಾಮಕಾರಿಯಾಗಿರುವಂತಹ ಒಂದು ಆಯುರ್ವೇದಿಕ್ ಫಾರ್ಮುಲಾವನ್ನ ನಾವು ನಿಮ್ಮ ಈ ಮಲಬದ್ಧತೆಗೋಸ್ಕರ ರೆಡಿ ಮಾಡಿದ್ದೇವೆ. ಅದುವೇ ನಮ್ಮ ಡಿಯರ್ ಲೈಫ್ ಲಕ್ಸೇಟಿವ್ ಗ್ರಾನ್ಯೂಲ್ಸ್. ಈ ಲಕ್ಸೇಟಿವ್ ಗ್ರಾನ್ಯೂಲ್ಸ್ ಏನಿದೆ, ಇದು ಒಂದು ಕಂಪ್ಲೀಟ್ ಆದ ಆಯುರ್ವೇದಿಕ್ ಫಾರ್ಮುಲಾವಾಗಿದ್ದು, ಇದನ್ನ ಯೂಸ್ ಮಾಡುವುದರಿಂದ ಈ ಗಟ್ಟಿಯಾದ ಮಲ ವಿಸರ್ಜನೆ ಆಗುವುದಾಗಿರ್ಬೋದು, ಮಲಬದ್ಧತೆ, ಸರಿಯಾಗಿ ಮಾರ್ನಿಂಗ್ ಟಾಯ್ಲೆಟ್ ಹೋಗದೇ ಇರುವುದಾಗಿರ್ಬೋದು, ಈ ಹೊಟ್ಟೆ ಉಬ್ಬುವುದು, ಈ ಎಲ್ಲಾ ಸಮಸ್ಯೆಗಳನ್ನ ಕೂಡ ನೀವು ಕಂಟ್ರೋಲ್ ಮಾಡಬಹುದು. ಲಕ್ಸೇಟಿವ್ ಗ್ರಾನ್ಯೂಲ್ಸ್ ಅಂತ ಹೇಳಿದ್ರೆ ನಾವಿದನ್ನ ಚೂರ್ಣ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಚೂರ್ಣ, ಈ ಲಕ್ಸೇಟಿವ್ ಗ್ರಾನ್ಯೂಲ್ಸ್ ಏನ್ ಮಾಡ್ತದೆ, ನೀವು ಇದನ್ನ ತಗೊಂಡಾಗ ಇದು ಈ ಗಟ್ಟಿಯಾದ ಮಲವನ್ನ ಸಾಕಷ್ಟು ನೀರನ್ನ ಹೀರ್ಕೊಂಡು ಅದು ಮೃದುವಾಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವಾಗ ನಮ್ದು ಸ್ಟೂಲ್ ಇದೆಯಲ್ವಾ, ಅದು ಸಾಫ್ಟ್ ಆಗ್ತದೆ, ಅವಾಗ ಅದು ಈಸಿಯಾಗಿ ನಮ್ಮ ದೇಹದಿಂದ ಹೊರಗೆ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಹಾಗೇನೆ ಕರುಳಿನಲ್ಲಿ ಈ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ದೇಹದಿಂದ ಹೊರಗಡೆ ಹಾಕಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೂ ಸಹಾಯ ಮಾಡುತ್ತೆ. ಸೊ ಇದರಿಂದ ಕೂಡ ನಿಮ್ಮ ಮಲ ವಿಸರ್ಜನೆ ತುಂಬಾ ಈಸಿಯಾಗಿ ಆಗಿಬಿಡುತ್ತೆ.
ಅಂಡ್ ವಿಷಕಾರಿ ತ್ಯಾಜ್ಯ ವಸ್ತುಗಳನ್ನ ದೇಹದಿಂದ ಹೊರಗಡೆ ಹಾಕುವುದರಿಂದ ಸರಿಯಾಗಿ ಹಸಿವೆಯಾಗಿ ನೀವು ಒಳ್ಳೆ ರೀತಿಯಲ್ಲಿ 3 ಹೊತ್ತು ಆರಾಮಾಗಿ ಊಟ ಮಾಡ್ಬೋದು. ಇದರಿಂದ ನೀವು ಆರೋಗ್ಯವಾಗಿ ಕೂಡ ಇರ್ಬೋದು. ಅಂಡ್ ಹಾಗೇನೆ ನಾನು ಆವಾಗ ಹೇಳಿದಾಗೆ ಗಟ್ಟಿಯಾದ ಮಲವನ್ನ ಮೃದುವಾಗಿಸುವುದರಿಂದ ಇದು ನಮ್ಮ ಬವೆಲ್ ಮೂಮೆಂಟ್ ಏನಿದೆ ಅಂದ್ರೆ ನಮ್ಮ ಕರುಳಿನ ಚಲನೆ ಏನಿದೆ ಅಲ್ವಾ ಅದನ್ನ ಜಾಸ್ತಿ ಮಾಡುತ್ತೆ. ಇದರಿಂದ ಇದು ಮಲಬದ್ಧತೆಗೆ ಕಾನ್ಸ್ಟಿಪೇಷನ್ಗೆ ರಾಮಬಾಣವಾಗಿದೆ. ಸೊ ಇದನ್ನ ನೀವು ಡೈಲಿ ಯೂಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ಸ್ ಏನೆಲ್ಲ ಇದೆಯಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಆವಾಗಲೇ ಹೇಳಿದೆ, ಇದು ಮಲಬದ್ಧತೆಗೆ ಸಹಾಯಕಾರಿಯಾಗಿದೆ. ನಿಮಗೆ ಕಾನ್ಸ್ಟಿಪೇಷನ್ ಇದೆಯಾ, ಸರಿಯಾಗಿ ಟಾಯ್ಲೆಟ್ ಹೋಗ್ತಾ ಇಲ್ಲ, ಮಾರ್ನಿಂಗ್ ಸ್ಟೂಲ್ ಪಾಸ್ ಮಾಡ್ಲಿಕ್ಕೆ ಕಷ್ಟ ಪಡ್ತಿದ್ದೀರಿ, 15 ನಿಮಿಷ 20 ನಿಮಿಷ ಕೂರ್ಬೇಕಾಗ್ತಾ ಇದೆ, ಫ್ರೆಂಡ್ಸ್ ಈ ನಮ್ಮ ಚೂರ್ಣ ಯೂಸ್ ಮಾಡಿ, ಡಿಯರ್ ಲೈಫ್ ಅದು ಲಕ್ಸೇಟಿವ್ ಗ್ರಾನ್ಯೂಲ್ ಯೂಸ್ ಮಾಡಿ, ಇದು ನಿಮ್ಮ ಆ ಕಾನ್ಸ್ಟಿಪೇಷನ್ ಸಮಸ್ಯೆ, ಮಲಬದ್ಧತೆ ಸಮಸ್ಯೆನ ಕಂಟ್ರೋಲ್ ಮಾಡಿ ಬಿಡುತ್ತೆ. 15 ನಿಮಿಷ 20 ನಿಮಿಷ ಕೂರ್ಬೇಕಾಗಿಲ್ಲ, ಈಸಿಯಾಗಿ ಮಲ ವಿಸರ್ಜನೆ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಇನ್ನು ಕೆಲವರಿಗೆ ಮಾರ್ನಿಂಗ್ ಸ್ಟೂಲ್ ತುಂಬಾ ಗಟ್ಟಿಯಾಗಿ ಬರುತ್ತೆ, ಪೇನ್ಫುಲ್ ಕೂಡ ಆಗುತ್ತೆ, ಅದರಿಂದ ಬ್ಲೀಡಿಂಗ್ ಕೂಡ ಆಗಿ ಬಿಡುತ್ತೆ. ಸೊ ಇದು ನಮ್ಮ ಈ ಲಕ್ಸೇಟಿವ್ ಅನ್ನ ಯೂಸ್ ಮಾಡೋದ್ರಿಂದ ಇದು ಆ ಗಟ್ಟಿಯಾದ ಮಲವನ್ನ ಮೃದುವಾಗಿಸಿ ಈಸಿಯಾಗಿ ಸ್ಟೂಲ್ ಪಾಸ್ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಂಡ್ ಹಾಗೇನೆ ನಿಮ್ಮ ಕರುಳಿನಲ್ಲಿರುವಂತಹ ಆ ಕಂಪ್ಲೀಟ್ ತ್ಯಾಜ್ಯ ವಸ್ತುಗಳನ್ನ ಹೊರಗಡೆ ಹಾಕಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನಿಮ್ಗೆ. ನಿಮ್ದು ಫುಲ್ ಡೇ ಉಂಟಲ್ಲ, ನೀವೊಂದು ಒಳ್ಳೆ ಒಂದು ಕಂಪ್ಲೀಟ್ ಆಕ್ಟಿವ್ ಆಗಿ ನೀವು ವರ್ಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕರುಳಿನಲ್ಲಿ ತ್ಯಾಜ್ಯ ವಸ್ತುಗಳು ಉಳಿಯಿತು ಅಂತ ಹೇಳಿದ್ರೆ ಅದು ಹಾಗೇನೆ ಜಾಸ್ತಿ ಆಗ್ತಾ ಆಗ್ತಾ ನಾಳೆ ಕಾನ್ಸ್ಟಿಪೇಷನ್ ಮಾತ್ರ ಅಲ್ಲ, ಅದರಿಂದ ನಾಳೆ ಕ್ಯಾನ್ಸರ್ನಂತಹ ಬೇರೆ ಬೇರೆ ಸಮಸ್ಯೆಗಳು ಕೂಡ ಬರುವ ಚಾನ್ಸಸ್ ಇದೆ. ಸೊ ನಿಮ್ಮ ಕರುಳನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಹಾಗೇನೆ ಇದು ನಮ್ಮ ಲಿವರ್ಗೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಅಂಡ್ ಹಸಿವಾಗ್ತಾ ಇಲ್ಲ, ನಂದು ಹಸಿವೆ ತುಂಬಾ ಕಮ್ಮಿ ಆಗಿದೆ ಅಂತಿದ್ರೆ ನೀವು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಹಸಿವೆನ ಹೆಚ್ಚಿಸ್ಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ನಮ್ಮ ಲಕ್ಸೇಟಿವ್ ಗ್ರಾನ್ಯೂಲ್ಸ್ ಅದ್ದು ವಂಡರ್ಫುಲ್ ಬೆನಿಫಿಟ್ಸ್ ಅಂತ ಹೇಳ್ತೇನೆ. ಹೇಗಪ್ಪ ಯೂಸ್ ಮಾಡೋದು ಫ್ರೆಂಡ್ಸ್? ನಿಮ್ಗೆ ಏನಾದ್ರೂ ಮಲಬದ್ಧತೆ ಶುರುವಾಯಿತು ಅಥವಾ ನಿಮ್ಗೆ ಇಂಥ ಯಾವುದೇ ಸಮಸ್ಯೆ ನೀವು ಬಂತು ಅಂತ ಹೇಳಿದ್ರೆ 1 ಸ್ಪೂನ್ ಗ್ರಾನ್ಯುವಲ್ಸ್, ನಮ್ದೇನು ಲಕ್ಸೇಟಿವ್ ಗ್ರಾನ್ಯುವಲ್ಸ್ ಇದೆ ಅದನ್ನ 1 ಸ್ಪೂನ್ ಬಾಯಿಗೆ ಹಾಕೊಳ್ಳಿ, ದೆನ್ 1 ಗ್ಲಾಸ್ ನೀರನ್ನ ಕುಡೀರಿ. ನೀವು ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ತಗೊಳ್ಬಹುದು, ಅಥವಾ ಬಾಯಿಗೆ ಅದನ್ನ 1 ಸ್ಪೂನ್ ಅನ್ನು ಬಾಯಿಗೆ ಹಾಕೊಂಡು ದೆನ್ ನೀರನ್ನ ಕೂಡ ಕುಡಿಬಹುದು. ನಿಮ್ಗೆ ತುಂಬಾ ಸಮಸ್ಯೆ ಇದ್ರೆ ದಿನಕ್ಕೆ 2 ಸಲ ಯೂಸ್ ಮಾಡಿ, ಇಲ್ವಾ ದಿನಕ್ಕೆ ಒಮ್ಮೆ ಯೂಸ್ ಮಾಡಿ. ಒಮ್ಮೆ ನೀವು ಯೂಸ್ ಮಾಡಿದ್ರ ಮಿನಿಮಮ್ ಒಂದು 1 ವೀಕ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ಕಂಪ್ಲೀಟ್ ಆಗಿ ಅದು ಕ್ಲಿಯರ್ ಆಗಿ ಬಿಡುತ್ತೆ. ಅದರಂತ ನೀವು ಕಂಟಿನ್ಯೂ ಮಾಡಬೇಕಾಗಿಲ್ಲ. ಅಗೇನ್ ಸಮಸ್ಯೆ ಯಾವಾಗ ಬರ್ತದೆ ಅದು ಆ ಟೈಮಲ್ಲಿ ನೀವು ಇದನ್ನ ಯೂಸ್ ಮಾಡಬಹುದು. ಇದರ ಜೊತೆಗೆ ನೀವು ನಿಮ್ಮ ಆಹಾರದಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ನಿಮ್ಗೆ ಯಾವತ್ತೂ ಕಾನ್ಸ್ಟಿಪೇಷನ್ ಬರೋದಿಲ್ಲ. ಈ ಪಿಜ್ಜಾ, ಈ ನಮ್ದು ಕೇಕ್ ಆಗಿರ್ಬೋದು, ಡೈರಿ ಪ್ರಾಡಕ್ಟ್ ಆಗಿರ್ಬೋದು, ಬೇಕರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಕಮ್ಮಿ ತಿಂದು, ಚಿಪ್ಸ್ ಆಗಿರ್ಬೋದು, ಈ ಫ್ರೆಂಚ್ ಫ್ರೈಸ್ ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ, ಇಂಥ ಲೋ ಫೈಬರ್ ಫುಡ್ ಅನ್ನ ಕಮ್ಮಿ ಮಾಡಿ ಅದರ ಬದಲು ವೆಜಿಟೇಬಲ್ಸ್, ಬೇರೆ ಬೇರೆ ರೀತಿಯಂದು ಸೊಪ್ಪು ತರಕಾರಿಗಳು, ಹಣ್ಣು ಹಂಪಲುಗಳು, ಈ ಕಾಳುಗಳು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ತಿನ್ನಿ, ನಿಮ್ಗೆ ಯಾವತ್ತೂ ಮಲಬದ್ಧತೆ ಬರೋದಿಲ್ಲ. ಅಂಡ್ ಹಾಗೇನೆ ಎಕ್ಸಸೈಸ್ ಮಾಡುವುದು, ಯೋಗ ಮಾಡುವುದರಿಂದ ಕೂಡ ನೀವು ಕಾನ್ಸ್ಟಿಪೇಷನ್ ಅನ್ನ ತಡೆಗಟ್ಟಬಹುದು. ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಲೈಕ್ ಆಯ್ತು ಅಂತ ಅನ್ಕೊಳ್ತಿದ್ದೇನೆ. ಎಲ್ಲಿ ಸಿಗುತ್ತೆ ನಮ್ಮ ಲಕ್ಸೇಟಿವ್ ಗ್ರಾನ್ಯುಲ್ಸ್ ಅಂತ ನಿಮ್ಗೆ ಕ್ವಶನ್ ಇದ್ರೆ ನೀವು www.drlife.co.in ನಮ್ಮ ವೆಬ್ಸೈಟ್ ಲಾಗಿನ್ ಮಾಡಬಹುದು, ಅಥವಾ ನಿಮ್ಮ ಹತ್ತಿರದ ಡಿಯರ್ ಲೈಫ್ ಬ್ರಾಂಚ್ ಆಫೀಸ್ ಯಾ ಫ್ರಾಂಚೈಸಿ ವಿಸಿಟ್ ಮಾಡಬಹುದು, ಅಥವಾ ನಿಮ್ಮ ಹತ್ತಿರದಲ್ಲಿ ಯಾರಾದ್ರೂ ಡಿಯರ್ ಲೈಫ್ ಡಿಸ್ಟ್ರಿಬ್ಯೂಟರ್ಸ್ ಇದ್ರೆ ಅವರಿಂದ ಕೂಡ ನೀವು ತರಿಸ್ಕೊಳ್ಬಹುದು. ಅದರ್ವೈಸ್ ಡಿಸ್ಕ್ರಿಪ್ಷನ್ ನಂಬರ್ ಇದೆ, ನನಗೂ ಕಾಲ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಲಾಸ್ಟ್ ತನಕ ನೋಡೋದಕ್ಕೋಸ್ಕರ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಲಿಕ್ಕೆ ಮರಿಬೇಡಿ. ಸಿಗುವ ಇನ್ನೊಂದು ಅದ್ಭುತ ವಿಡಿಯೋದ ಜೊತೆಗೆ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ, ಡಿಯರ್ ಲೈಫ್ ಅಮರ್.